ದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ ಹೀಗೆ ಮಾಡಲೇಬೇಕು. ದೇವರ ಪೂಜೆಯನ್ನು ನಾವು ಹೇಗೆ ನಿಯಮಾನುಸಾರ ಮಾಡುತ್ತೇವೆಯೋ ಹಾಗೆ ದೇವರಿಗೆ ನೈವೇದ್ಯವನ್ನು ಕೂಡ ನಿಯಮಾನುಸಾರವಾಗಿ ನೀಡಬೇಕು. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ನಾವು ಏನು ಮಾಡಬೇಕು? ದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ ಏನು ಮಾಡಬೇಕು ನೋಡೋಣ ಬನ್ನಿ. ನಮ್ಮ ಸನಾತನ ಧರ್ಮದಲ್ಲಿ ದೇವರ ಆರಾಧನೆಯ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯವಿದೆ. ದಿನಕ್ಕೆ 2 ಬಾರಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕೆಂದು ಹೇಳಲಾಗುತ್ತದೆ. ದೇವರಿಗೆ ನೈವೇದ್ಯವನ್ನು ಒಟ್ಟಾರೆಯಾಗಿ ಅರ್ಪಿಸಿದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನವಿಲ್ಲ. ದೇವರಿಗೆ ನೈವೇದ್ಯವನ್ನು ಅರ್ಪಿಸಲು ಅದರದೇ ಆದ ನಿಯಮಗಳಿವೆ. ಈ ನಿಯಮಗಳ ಪ್ರಕಾರ ದೇವರಿಗೆ ನೈವೇದ್ಯ ಅರ್ಪಿಸುವುದರಿಂದ ಮಾತ್ರ ದೇವರು ನೀವು ನೀಡಿದ ನೈವೇದ್ಯವನ್ನು ಸ್ವೀಕರಿಸುತ್ತಾನೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಪ್ರಸಾದಕ್ಕೆ ನಿಯಮಗಳಿವೆ. ಅದನ್ನು ಅನುಸರಿಸುವುದರ ಮೂಲಕ ವ್ಯಕ್ತಿಯು ದೇವರ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ, ಎಷ್ಟು ಸಮಯದವರೆಗೆ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಹಾಗೆ ಬಿಡಬೇಕು? ದಿನಕ್ಕೆ ನಾವು 2 ಬಾರಿಯಂತೆ ಪ್ರತಿನಿತ್ಯವೂ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಆದರೆ ಲಡ್ಡು ಗೋಪಾಲನಿಗೆ ನೈವೇದ್ಯವನ್ನು ಅರ್ಪಿಸುವಾಗ ದಿನಕ್ಕೆ 4 ರಿಂದ 5 ಬಾರಿ ನೈವೇದ್ಯವನ್ನು ಅರ್ಪಿಸಬೇಕು. ಅನೇಕ ಜನರು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಆ ನೈವೇದ್ಯವನ್ನು ದೇವಸ್ಥಾನದಲ್ಲೇ ಅಥವಾ ದೇವರ ಕೋಣೆಯಲ್ಲೇ ಇಟ್ಟಿರುತ್ತಾರೆ. ಇದನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ 5 ರಿಂದ 6 ನಿಮಿಷಗಳ ಕಾಲ ಆ ನೈವೇದ್ಯವನ್ನು ಅಲ್ಲಿಯೇ ಬಿಟ್ಟು ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳಬೇಕು. ಇನ್ನು ದೀರ್ಘ ಸಮಯದವರೆಗೆ ದೇವರ ಮುಂದೆ ನೈವೇದ್ಯವನ್ನು ಇಡುವುದರಿಂದ ಅದು ಕಲುಷಿತಗೊಳ್ಳುವುದು. ಇನ್ನು ಇದನ್ನು ಹೊರತುಪಡಿಸಿ ನಕಾರಾತ್ಮಕ ಅಥವಾ ರಾಕ್ಷಸ ಶಕ್ತಿಗಳು ನೈವೇದ್ಯದಲ್ಲಿ ಸೇರಿಕೊಳ್ಳುತ್ತದೆ. ಇನ್ನು ಅಂತಹ ನೈವೇದ್ಯ ಪ್ರಸಾದವು ಪೂಜೆಯ ಫಲಿತಾಂಶಗಳನ್ನು ಮಾತ್ರ ಹಾಳು ಮಾಡುವುದಿಲ್ಲ. ಅದನ್ನು ಸ್ವೀಕರಿಸುವವರು ನಕಾರಾತ್ಮಕ ಶಕ್ತಿಗಳಿಂದ ಪ್ರಭಾವಿತರಾಗುತ್ತಾರೆ. ಇನ್ನು 2ನೇದಾಗಿ, ಯಾವ ಲೋಹದ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಬೇಕು? ತಾಜಾ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದೇವರಿಗೆ ನೈವೇದ್ಯವನ್ನು ಇಡೋದರಿಂದ ನೀರನ್ನು ಕೂಡ ಇಡಬೇಕು. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ 5 ನಿಮಿಷಗಳ ಕಾಲ ದೇವರ ಮುಂದೆ ಪ್ರಸಾದವನ್ನು ಇರಿಸಿ ಅದರ ನಂತರ ಪ್ರಸಾದವನ್ನು ಎತ್ತಿಕೊಂಡು ಇತರರಿಗೆ ಹಂಚಬೇಕು. ಆದಷ್ಟು ಜನರಿಗೆ ಪ್ರಸಾದ ವಿತರಿಸಬೇಕು. ಇದರಿಂದ ನೀವು ಹೆಚ್ಚು ಫಲಿತಾಂಶಗಳನ್ನು ಪಡೆಯುತ್ತೀರಿ. ಚಿನ್ನ, ಬೆಳ್ಳಿ, ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ. ಮಣ್ಣಿನ ಪಾತ್ರೆಗಳಲ್ಲಿ ದೇವರಿಗೆ ಯಾವುದೇ ನೈವೇದ್ಯವನ್ನು ಅರ್ಪಿಸುವುದು ಕೂಡ ಶ್ರೇಯಸ್ಕರ. ಇನ್ನು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಧಿವಿಧಾನಗಳಂತೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಅದರ ಪೂರ್ಣ ಫಲಿತಾಂಶ ನಿಮಗೆ ದೊರೆಯುತ್ತದೆ. ಸ್ನೇಹಿತರೆ, ನಿಮಗೆ ಈ ನನ್ನ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.